ಶಾಂತಿ. ಡೇಟ್ ಆಗಿದೆ 16 ಫೆಬ್ರವರಿ 1978. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. माया और प्रकृति द्वारा सत्कार प्राप्त आत्मा ही सर्वश्रेष्ठ आत्मा है. ಮಾಯೆ ಮತ್ತು ಪ್ರಕೃತಿಯ ಮುಖಾಂತರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಂಡಂಥ ಆತ್ಮಗಳೇ ಸರ್ವಶ್ರೇಷ್ಠ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. विश्व का राज्य भाग्य प्राप्त कराने वाले माया और प्रकृति द्वारा भी सत्कार प्राप्त योग्य सर्वश्रेष्ठ आत्मा बनाने वाले रहमदिल ಶಿವಬಾಬಾ ಬೋಲೆ. ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂಥ ಮಾಯೆ ಮತ್ತು ಪ್ರಕೃತಿಯ ಮುಖಾಂತರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಯೋಗ್ಯ ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡ್ತಕ್ಕಂಥ ಕರುಣಾಮಯಿ ಶಿವಬಾಬಾ ಹೇಳ್ತಾರೆ. ಆಜ್ बाप दादा हर एक बच्चे के नयनों से मस्तक की लकीरें से विशेष बात देख रहे हैं. ಇಂದು ಬಾಪ್ ದಾದಾ ಪ್ರತಿಯೊಬ್ಬ ಮಕ್ಕಳ ಕಣ್ಣುಗಳಿಂದ ಮಸ್ತಕದ ಗೆರೆಗಳಿಂದ ವಿಶೇಷವಾದ ಮಾತನ್ನು ನೋಡ್ತಾ ಇದ್ರು. ಒಂದು ವಿಶೇಷತೆಯನ್ನು ಬಾಬಾ ನೋಡ್ತಾ ಇದ್ರು. ವಹ ಕೌನ್ ಸಿ ಹೋಗಿ, ಆ ವಿಶೇಷತೆ ಯಾವುದು ಜಾನ್ತೆ ಹೋ, ಗೊತ್ತಾ ನಿಮಗೆ? जो दूसरों का परिचय में सुनाते हो कि बाप द्वारा क्या क्या प्राप्ति 21 जन्मों के लिए होती है. ಯಾರೋ ಬೇರೆಯವರಿಗೆ ಪರಿಚಯದಲ್ಲಿ ನೀವು ಹೇಳ್ತೀರಾ, ಏನು ತಂದೆಯ ಮುಖಾಂತರ ನಮಗೆ ಏನೇನು ಪ್ರಾಪ್ತಿ ಆಯಿತು, 21 ಜನ್ಮಕ್ಕಾಗಿ ಏನೇನು ಸಿಗ್ತದೆ, ಚಾಲೆಂಜ್ ಕರ್ತೆ ಹೋನ ಅವ್ರಿಗೆ ನೀವು ಹೇಳ್ತೀರಾ. ಇಷ್ಟೆಲ್ಲ 21 ಜನ್ಮಕ್ಕೆ ಪಾಪ ಜನ ಮಾಡಿದ್ರೆ ಸಿಗ್ತದೆ. एवर हेल्दी वेल्दी और हैप्पी, यह तीनों ही प्राप्ति वर्तमान समय की प्राप्ति के हिसाब से 21 जन्म करते हो. ಬಾಬಾ ಹೇಳ್ತಾರೆ, ಯಾವಾಗಲೂ ಆತ್ಮ ಆರೋಗ್ಯವಾಗಿರಬೇಕು, ವೆಲ್ದಿ ಆಗಿರಬೇಕು, ಖುಷಿಯಾಗಿರಬೇಕು. ಆ ಅನುಭವ ಇಲ್ಲೇ ನೀವು ವರ್ತಮಾನ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಂಡ್ರೆ ಈ ಲೆಕ್ಕಾಚಾರದಿಂದ 20 ಜನ್ಮದಲ್ಲಿ ಕೂಡ ನೀವು ಅದನ್ನೇ ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ ಬಾಬಾ. 21 ಜನ್ಮಕ್ಕೆ ನನಗೆ ಏನೇನು ಬೇಕೋ ಅದನ್ನು ಇಲ್ಲೇ ಅನುಭವಿಸ್ಬೇಕು. ಎಲ್ಲಿ? ಸಂಗಮದಲ್ಲಿ. ಆಜ್ ಬಾಪ್ ದಾದಾ ಹರ್ ಏಕ್ ಕಿ ಪ್ರಾಪ್ತಿ ಕಿ ಲಕೀರ್ ಮಸ್ತಕ್ ಅವ್ರ ನೈನೋ ದ್ವಾರ ದೇಖ್ ರಹೆ ಹೇ. ಇಂದು ಬಾಪ್ ದಾದಾ ಪ್ರತಿಯೊಬ್ಬ ಆತ್ಮಗಳ ಪ್ರಾಪ್ತಿಯ ಗೆರೆಯನ್ನು ಮಸ್ತಕದಲ್ಲಿ ಮತ್ತು ಕಣ್ಣುಗಳ ಮುಖಾಂತರ ನೋಡ್ತಾ ಇದ್ರು. अब तक चैलेंज प्रमाण सदा शब्द प्रैक्टिकल में कहाँ तक आया है. ಇಲ್ಲಿವರೆಗೆ ಸದಾ ಇರಬೇಕು, ಏನೇ ಇದ್ರಿಲ್ಲ ಸದಾ ಶಬ್ದ, ಸದಾ ಖುಷಿಯೊಳಗಿರೋದು, ಸದಾ ಸಂತೋಷದಲ್ಲಿರೋದು, ಸದಾ ಹೇಳ್ತಾರೆ ಬಾಬಾ ಹ್ಯಾಪಿಯಾಗಿರೋದು, ಸದಾ ನಾನು ಭಾಗ್ಯವಂತ ಅಂತ ಫೀಲ್ ಮಾಡ್ಕೊಳ್ಳೋದು, ಅನುಭವ ಮಾಡ್ಕೊಳ್ಳೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಪ್ರಾಕ್ಟಿಕಲ್ದಲ್ಲಿ ಅದು ಎಷ್ಟು ಬಂದಿದೆ, ಯಾವಾಗಲೂ ಇರ್ತದ. ಚಾಲೆಂಜ್ ಮೇ ಸಿರ್ಫ್ ಹೆಲ್ದಿ ವೆಲ್ದಿ ನಹಿ ಕೇತೆ ಹೋ, ಲೇಕಿನ್ ಎವರ್ ಹೆಲ್ದಿ ವೆಲ್ದಿ ಕೇತೆ ಹೋ. ಚಾಲೆಂಜ್ ಮಾಡುವಾಗ ಆಯಿತು ಹೆಲ್ದಿ ವೆಲ್ದಿ ಅಂತ ಹೇಳೋದಿಲ್ಲ, ಎವರ್ ಹೆಲ್ದಿ ಅಂದರೆ ನಾನು ಯಾವಾಗಲೂ ಹೆಲ್ದಿಯಾಗಿರ್ತೀನಿ, ಯಾವಾಗಲೂ ಆರೋಗ್ಯದಿಂದ ಇರ್ತೀನಿ. ಪೆಹಲೆ ವರ್ತಮಾನ ಅವ್ರ ವರ್ತಮಾನಕ್ಕೆ ಆಧಾರ ಪರ ಭವಿಷ್ಯ ಹೇ. ಮೊದಲು ಇಲ್ಲಿ ನಾನು ಸುಖಿಯಾಗಿರಬೇಕು, ಇಲ್ಲಿ ಖುಷಿಯಾಗಿರಬೇಕು, ಇಲ್ಲಿ ಆರೋಗ್ಯವಾಗಿದ್ದರೆ ಭವಿಷ್ಯದಲ್ಲಿನೂ ಕೂಡ ಈ ವರ್ತಮಾನದ ಆಧಾರನೇ ಭವಿಷ್ಯ ನಿರ್ಮಾಣ ಆಗ್ತದೆ ಅಂತಾರೆ ಬಾಬಾ. तो सदा शब्द पर अंडरलाइन कर रिजल्ट देख रहे थे, क्या रिजल्ट होगी. ಬಾಬಾ ಎಲ್ಲ ಮಕ್ಕಳು ಆವಾಗ ಅಷ್ಟೇ ಖುಷಿ ಇರ್ತಾರೇನೋ, ಬಾಬಾನ ಮನೆಗೆ ಬಂದಾಗ, ಬಾಬಾನ ಎದುರುಗಡೆ ಕೂತಾಗ, ಬಾಬಾನ ಮುರಳಿ ಕೇಳುವಾಗ, ಯೋಗ ಮಾಡುವಾಗ ಅಷ್ಟೇ ಖುಷಿಯಾಗಿರ್ತಾರೋ, ಅದರ್ ಟೈಮ್ ಉಳಿದ ಟೈಮ್ನು ಕೂಡ ಖುಷಿಯಾಗಿರ್ತಾರೋ, ಯಾವಾಗಲೂ ಖುಷಿಯಾಗಿರ್ತಾರೆ ಅನ್ನೋ ರಿಸಲ್ಟ್ ಬಾಬಾ ನೋಡ್ತಾ ಇದ್ರು. ಯಹ ಬೋಲ್ ವರ್ತಮಾನಕ್ಕೆ ಹೇ ಯಾ ಭವಿಷ್ಯಕ್ಕೆ ಹೇ ರಿಸಲ್ಟ್. ಈ ರಿಸಲ್ಟ್ ಅನ್ನೋದು ಈ ವರ್ತಮಾನಕ್ಕಾಗಿದೆಯೋ ಭವಿಷ್ಯಕ್ಕಾಗಿದೆಯೋ. ಸರ್ವಿಸ್ ಕೆ ಪ್ರತಿ ಐಸಿ ಸ್ಟೇಜ್ ಕಿ ಅವಶ್ಯಕತಾ ಅಭಿ ಹೇ ಯಾ ಭವಿಷ್ಯ ಮೇ ಹೇ. ಸರ್ವೀಸಿನ ಪ್ರತಿಯಾಗಿ ಈ ಸ್ಥಿತಿಯ ಅವಶ್ಯಕತೆ ಈಗಿದೆಯೋ ಭವಿಷ್ಯದಲ್ಲಿದೆಯೋ.
एक ही समय पर तन मन और धन मन वाणी और कर्म से सर्व प्रकार की सेवा साथ साथ होने से सहज सफलता प्राप्त होती है. ಒಂದೇ ಸಮಯದಲ್ಲಿ ದೇಹ, ಮನಸ್ಸು, ಸಂಪತ್ತು, ಮನ್, ವಾಣಿ ಮತ್ತು ಕರ್ಮ ಇವೆಲ್ಲಗಳಿಂದ ಎಲ್ಲ ಪ್ರಕಾರದ ಸೇವಾ ಜೊತೆಗೆ ಇರಬೇಕು ಅಂತಾರೆ ಬಾಬಾ. ಆವಾಗ ಸಫಲತೆ ಸಹಜ ಆಗ್ತದೆ, ಪ್ರಾಪ್ತಿ ಆಗ್ತದೆ. ಬಾಬಾ ಹೇಳ್ತಾರೆ, ಐಸಿ ಸ್ಟೇಜ್ ಅನುಭವ ಕರ್ತೆ ಹೋ, ಈ ಥರ ಸ್ಥಿತಿ ಅನುಭವ ಮಾಡ್ತೀರಾ. ಮನಸ್ಸು, ಬುದ್ಧಿ, ಸಂಪತ್ತು, ಕರ್ಮ ಅಟ್ ಎ ಟೈಮ್ ಎಲ್ಲ ಸೇವ್ ಇರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸಿ ಸ್ಟೇಜ್ ಅನುಭವ ಮಾಡ್ತೀರಾ. ಜೈಸೆ ಶಾರೀರಿಕ ವ್ಯಾಧಿ मौसम के प्रभाव में, वायुमंडल के प्रभाव में या खान पान के प्रभाव में, बीमारी के प्रभाव में आ जाते हैं. ಬಾಬಾ ಈ ಅನುಭವ ಯಾವಾಗಲೂ ಇರಬೇಕು. ಯಾವಾಗಲೂ ಅಂದರೆ ಈ ಪ್ರಕೃತಿಗೆ ಏನಾದರೂ ಆರಾಮ್ ತಪ್ಪಿದ್ರೂ ಕೂಡ ಖುಷಿ ಖುಷಿ ಖುಷಿ. ಮೌಸಮ್ ಹೊರಗಡೆ ವಾತಾವರಣದ ಪ್ರಭಾವದಲ್ಲಿ ಬರ್ತಾರ, ಚಳಿ ಬಿಸಿಲು. ವಾಯುಮಂಡಲ, ಖಾನ್ ಪಾನ್ ಊಟದ ಮೇಲೆ ಪ್ರಭಾವ ಬರ್ತದ, ಊಟ ನಿಮ್ಮ ಮೇಲೆ ಪ್ರಭಾವ ಮಾಡ್ತದ. ಬೀಮಾರಿಕೆ ಪ್ರಭಾವ ಮೇ ಆ ಜಾತೆ ಹೇ, ಏನಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಖುಷಿ ಎಲ್ಲ ಹೋಗ್ಬಿಡ್ತದೇನು ಅಂತ ಕೇಳ್ತಾರೆ ಬಾಬಾ. ಎವರ್ ಹೆಲ್ದಿಗೆ ಬಚಾಯಿ ರೋಗಿ ಬನ್ ಜಾತೆ. ಯಾವಾಗಲೂ ಭಾಗ್ಯವಾಗಿ ಹೆಲ್ದಿ ಆರೋಗ್ಯವಾಗಿರಬೇಕು, ಅದ್ರ ಬದಲಾಗಿ ಏನಾಗ್ಬಿಡ್ತೀರಾ, ರೋಗಿ ಆಗಿಬಿಡ್ತೀರಾ. लेकिन एवर हेल्दी इन सब बातों में नॉलेजफुल होने के कारण ಸೇಫ್ रहते हैं. ಆದರೆ ಎವರ್ ಹೆಲ್ದಿ ಈ ಎಲ್ಲ ಮಾತುಗಳಲ್ಲಿ ನಾಲೆಜ್ಫುಲ್ ಆದರೆ ಅದರ ಕಾರಣವಾಗಿ ನೀವು ಯಾವಾಗಲೂ ಸೇಫ್ ಆಗಿರ್ತೀರ. इस प्रकार एवर हेल्दी अर्थात सदा सर्वशक्तियों के खजाने से, सर्वगुणों के खजाने से, ज्ञान के खजाने से संपन्न होंगे. ಈ ಪ್ರಕಾರ ನೀವು ಯಾವಾಗಲೂ ಆರೋಗ್ಯವಾಗಿದ್ದರೆ, ಅರ್ಥಾತ್ ಅಂದರೆ ಯಾವಾಗಲೂ ಸರ್ವಶಕ್ತಿಗಳ ಖಜಾನೆಯಿಂದ, ಗುಣಗಳ ಖಜಾನೆಯಿಂದ, ಜ್ಞಾನದ ಖಜಾನೆಯಿಂದ ಏನಾಗ್ಬಿಡ್ತೀರಾ, ಸಂಪನ್ನ ಆಗಿಬಿಡ್ತೀರಾ ಅಂತಾರೆ ಬಾಬಾ. ಕ್ಯಾ ಕರೋ, ಕೈಸೆ ಕರೋ, ಚಾಹತೆ ಹೇ ಲೇಕಿನ್ ಕರ್ ನಹಿ ಪಾತೆ ಹೇ. ಏನು ಮಾಡೋದು, ಹೆಂಗೆ ಮಾಡೋದು, ಇಚ್ಛೆ ಅಂತ ಇದೆ ಯಾವಾಗಲೂ ಎವರ್ ಹೆಲ್ದಿ ವೆಲ್ದಿ ಇರಬೇಕು ಅಂತ, ಆದರೆ ಆಗ್ತಿಲ್ಲ. ಯಾಕೆ? इच्छे पट्टू ಮಾಡೋಕ್ಕಾಗ್ತಿಲ್ಲ. कभी भी ऐसे शक्तियों की निर्धनता के बोल या संकल्प नहीं कर सकते. ಎಂದನೂ ಕೂಡ ಐಸೆ ಶಕ್ತಿಯೋಗಿ ಇಂಥ ಶಕ್ತಿಗಳನ್ನು ನಿರ್ಧನತಾಕ್ಕೆ ಬೋಲ್ या ಸಂಕಲ್ಪ नहीं कर सकते. ಇಂಥ ಸಂಕಲ್ಪಗಳನ್ನು ಮಾಡೋಂಗಿಲ್ಲ, ಮಾಡಬಾರ್ದು. ಸ್ವಯಂ ಕೋ ಭಿ ಸದಾ ಸಂಪನ್ನ ಮೂರ್ತ ಅನುಭವ ಕರೆಂಗೆ. ಯಾವಾಗಲೂ ನಿಮ್ಮನ್ನು ನೀವು ಸಂಪನ್ನ ಮೂರ್ತ ಅಂತ ಅನುಭವ ಮಾಡ್ತೀರಾ. ಮತ್ತು अन्य निर्धन आत्माएं भी संपन्न मूर्त को देख उनकी भरपूरता की छत्र छाया में स्वयं भी उमंग उत्साहवान अनुभव करेंगे. ಬಾಬಾ ಹೇಳ್ತಾರೆ, ಅನ್ಯರನ್ನು ಬಾಬಾ ಸದಾ ಸಂಪನ್ನ ಮೂರ್ತಿದ್ರೆ, ಸ್ವಯಂ ನೀವು ಸಂಪನ್ನ ಮೂರ್ತದ ಅನುಭವ ಮಾಡ್ತಿದ್ರೆ, ಅನ್ಯ ನಿರ್ಧನ ಆತ್ಮಗಳು ಸಹಿತ ನಿಮ್ಮನ್ನು ನೋಡಿ ಸಂಪನ್ನ ಮೂರ್ತ ಆಗಿಬಿಡ್ತಾರೆ. ನಿಮ್ಮ ಭರ್ಪೂರತೆ ಛತ್ರ ಛಾಯದಲ್ಲಿ ಅವರು ಸ್ವಯಂ ಉಮಂಗ್ ಉತ್ಸಾಹವಾನ್ ಅನುಭವ ಮಾಡ್ತಾರೆ. ಐಸೆ ಹಿ ಎವರ್ ಹ್ಯಾಪಿ ಅರ್ಥಾತ್ ಸದಾ ಖುಷ್. ಹೀಗೇನೆ ಯಾವಾಗಲೂ ಎವರ್ ಹ್ಯಾಪಿ, ಯಾವಾಗಲೂ ಖುಷಿ. ಕೈಸಾ ಭಿ ದುಃಖ ಕಿ ಲಹರ್ ಉತ್ಪನ್ನ ಕರ್ನೆ ವಾಲ ವಾತಾವರಣ ಹೋ. ಇಂಥ ದುಃಖ ಇದ್ರೂ, ಅಂಥ ದುಃಖದ ಅಲೆಯನ್ನು ಉತ್ಪನ್ನ ಮಾಡ್ತಕ್ಕಂಥ ವಾತಾವರಣ ಇದ್ದರೆ, ನೀರಸ್ ವಾತಾವರಣ ಹೋ, ಇಂಥದೇ ನೀರಸ್ ವಾತಾವರಣ ಇರಲಿ. ಅಪ್ರಾಪ್ತಿ ಕಾ ಅನುಭವ ಕರಾನೆ ವಾಲ, ಅಪ್ರಾಪ್ತಿಯ ಅನುಭವ ಮಾಡಿಸುವಂಥ ವಾತಾವರಣ ಇರಲಿ. ऐसे वातावरण में, अंಥ वातावरणदಲ್ಲಿನೂ ಕೂಡ सदा खुश और अपनी खुशी की झलक से दुख और उदासी के वातावरण को ऐसे परिवर्तन करे जैसे सूर्य अंधकार को परिवर्तन कर देता है. ಏನು ಮಾಡಬೇಕು ಅಂತಂದರೆ, ಯಾವ ಆತ್ಮಗಳು ನಿಮ್ಮ ಎದುರುಗಡೆ ಬರ್ತಾರೆ, ಅವ್ರಿಗೆ ಏನೇನೋ ಇರ್ತದೆ, ಕಷ್ಟ ಇರ್ತದೆ, ದುಃಖ ಇರ್ತದೆ, ಅಂಥ ಆತ್ಮಗಳು ನಿಮ್ಮ ಎದುರುಗಡೆ ಬಂದಾಗ ನಿಮ್ಮ ಒಂದು ಖುಷಿ, ಹ್ಯಾಪಿ ಏನಿದೆಯೋ ಅದನ್ನು ನೋಡಿ ಅವರು ಕೂಡ ಏನಾಗಬೇಕು, ಏಕ್ದಮ್ ಪರಿವರ್ತನೆ ಆಗಬೇಕು. ಹೇಗಂತಂದರೆ,
ಹೇಗೆ ಕತ್ತಲೆ ಇದ್ದಾಗ ಸೂರ್ಯ ಬಂದುಬಿಡ್ತಾನೋ, ಬೆಳಕು ಅಂಧಕಾರ ಹೋಗಿ ಬೆಳಕು ಪರಿವರ್ತನೆ ಆಗ್ತದೆ, ಹಾಗೆ ಅವ್ರಿಗೆ ಅನುಭವ ಆಗಬೇಕು. अंधकार के बीच रोशनी करना, अशांति के अंदर शांति लाना, नीरस वातावरण में खुशी की झलक लाना, इसको कहा जाता है ಎವರ್ ಹ್ಯಾಪಿ. ಬಾಬಾ ಹೇಳ್ತಾರೆ, ಎಲ್ಲಿ ಅಂಧಕಾರ ಇರ್ತದೋ ಅಲ್ಲಿ ಒಂದು ಪ್ರಕಾಶ ತಗೊಂಡು ಬರಬೇಕು, ಎಲ್ಲಿ ಅಶಾಂತಿ ಇರ್ತದೋ ಅಲ್ಲಿ ಶಾಂತಿ ತಗೊಂಡು ಬರಬೇಕು, ಎಲ್ಲಿ ನೀರಸ ವಾತಾವರಣ ಇರ್ತದೋ ಅಲ್ಲಿ ಖುಷಿ ಝಲಕ್ಕನ್ನು ತಗೊಂಡು ಬರುವಂಥವ್ರಿಗೆ ಏನಂತ ಹೇಳ್ತಾರೆ, ಯಾವಾಗಲೂ ಹ್ಯಾಪಿ, ಎವರ್ ಹ್ಯಾಪಿ ಅಂತ ಹೇಳ್ತಾರೆ. ಐಸಿ ಸೇವಾ ಕಿ ಅವಶ್ಯಕತೆ ಅಭಿ ಹೈ ನ ಕಿ ಭವಿಷ್ಯ ಮೇ. ಇಂಥ ಒಂದು ಸೇವೆ ಈ ಸದ್ಯಕ್ಕೆ ಅವಶ್ಯಕತೆ ಇದೆ, ಮುಂದೆ ಈ ಸೇವೆ ಅವಶ್ಯಕತೆ ಇರುವುದಿಲ್ಲ ಭವಿಷ್ಯದಲ್ಲಿ, ಯಾಕಂದರೆ ಎಲ್ಲ ಇದ್ದು ಬಿಡ್ತದೆ. ಆಜ್ ಬಾಪ್ ದಾದಾ हर एक के प्रति की लकीर देख रहे थे कि सदा काल और स्पष्ट लकीर है. ಇಂದು ಬಾಪ್ ದಾದಾ ಪ್ರತಿಯೊಬ್ಬರ ಪ್ರಾಪ್ತಿಯ ಗೆರೆಯನ್ನು ನೋಡ್ತಾ ಇದ್ರು, ಅದು ಯಾವಾಗಲೂ ಇರ್ತದ, ಸ್ಪಷ್ಟ ಇರ್ತದ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಜೈಸೆ ಹಸ್ತೋ ದ್ವಾರ ಆಯು ಕಿ ಲಕೀರ್ ಕೋ ದೇಖ್ತೆ ಹೋನ, ಅಂಗೈನಲ್ಲಿ ಗೆರೆಗಳನ್ನು ನೋಡಿ ಏನು ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ. ಏನು ಭವಿಷ್ಯ ಹೇಳ್ತಾರೆ, ಆಯುಸ್ಸಿನ ಗೆರೆ ಇರ್ತದೆ, ಎಷ್ಟು ಆಯುಸ್ಸು, ಆಯು ಲಂಬಿ ಹೈ ನಿರೋಗಿ ಹೈ, ಬಾಪ್ ದಾದಾ ಭೀ ಲಕೀರ್ ಕೋ ದೇಖ್ ರಹೆ ಥೆ. ನಿಮ್ಮ ಆಯಸ್ಸು ಹೆಚ್ಚಿದೆ ಮತ್ತು ನಿರೋಗಿನೂ ಇದ್ದೀರಾ. ಬಾಪ್ ದಾದಾ ಈ ಭಾಗ್ಯವನ್ನು ರೇಖೆಯನ್ನು ನೋಡಿ ಹೇಳ್ತಾ ಇದ್ರು. ತೀನೋ ಹಿ ಪ್ರಾಪ್ತಿಯ ಜನ್ಮ ಹೋತೆ अभी तक अखंड रही है व बीच बीच में प्राप्ति की लकीर खंडित होती है. ಬಾಬಾ ಹೇಳ್ತಾರೆ, ತೀನೋ ಹಿ ಪ್ರಾಪ್ತಿಯ, ಮೂರು ಪ್ರಾಪ್ತಿಗಳು ಜನ್ಮದಿಂದ ನೀವೆಂದು ಬ್ರಾಹ್ಮಣರಾಗ್ಬಿಡ್ತೀರೋ ಅಂದು ಯಾವಾಗಲೂ ಅಖಂಡ ಇರ್ತದೋ ಅಥವಾ ನಡುವೆ ಕಟ್ಟಾಗ್ತಿರ್ತದೋ ಗೆರೆ, ಭಾಗ್ಯದ ಗೆರೆ, ಖುಷಿ ಗೆರೆ, ಆರೋಗ್ಯದ ಗೆರೆ. ಬಹುತ್ ಕಾಲ್ ರಹಿ ಹೇ ವ ಅಲ್ಪ ಕಾಲ್, ಭಾಳ ಇರ್ತದೋ ಸ್ವಲ್ಪ ಇರ್ತದೋ. ರಿಸಲ್ಟ್ ಮೇ ಅಖಂಡ ಅವ್ರು ಸ್ಪಷ್ಟ ಉಸ್ಕಿ ಕಮ್ಮಿ ದೇಖಿ, ರಿಸಲ್ಟ್ನಲ್ಲಿ ಅಖಂಡ ಇದ್ದದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು, ಕಮ್ಮಿ ಇತ್ತು ಅಂತಾರೆ ಬಾಬಾ. ಬಹುತ್ ಥೋಡೆ ಥೇ ಜಿನ್ಕಿ ಅಖಂಡ ಥಿ, ಅಖಂಡ ಅಂದರೆ ಯಾವಾಗಲೂ ಖುಷಿ, ಆರೋಗ್ಯ, ಸಂಪನ್ನತ, ಸಂತೋಷ ಇದ್ದಂಥವ್ರ ಸಂಖ್ಯೆ ಭಾಳ ಕಡಿಮೆ ಇತ್ತು ಅಂತಾರೆ ಬಾಬಾ. ಬಹುತ್ ಥೋಡೆ ಥೇ ಭಾಳ ಕಡಿಮೆ ಇದ್ದರು. ಜಿನ್ಕಿ ಅಖಂಡ ಥಿ ಲೇಕಿನ್ ಅಖಂಡ ಭೀ ಸ್ಪಷ್ಟ ನಹಿ ನಾ ಕೆ ಸಮಾನ್. ಅಖಂಡನ ಸ್ಪಷ್ಟ ಇಲ್ಲ ಅಂತಂದರೆ ಏನರ್ಥ, ಅದು ಇಲ್ಲಾನೇ ಅಂತರ್ಥ. ಲೇಕಿನ್ ಭೀತಿ ಸೋ ಭೀತಿ, ಆದರೆ ಆಗಿದ್ದಾಯಿತು. ವರ್ತಮಾನ ಸಮಯ ಮೇ ಜಬ್ಕಿ ವಿಶ್ವ ಸೇವಾ ಕಿ ಸ್ಟೇಜ್ ಪರ್ हीरो और हीरोइन पार्ट बजा रहे हो, उसी प्रमाण यह तीनों ही प्राप्तियाँ मस्तक और नयनों द्वारा सदाकाल और स्पष्ट दिखाई देनी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ವಿಶ್ವ ಸೇವಾ ಸ್ಥಿತಿನಲ್ಲಿ ಇದ್ದೀರಾ, ಆ ಸ್ಟೇಜ್ನಲ್ಲಿ ನಿಂತು ಹೀರೋಯಿನ್ ಪಾರ್ಟ್ ಮಾಡ್ತಾ ಇದ್ದೀರಾ. ಅದರ ಪ್ರಮಾಣವಾಗಿ ಈ ಮೂರು ಪ್ರಾಪ್ತಿಗಳು ಮಸ್ತಕ ಮತ್ತು ಕಣ್ಣುಗಳ ಮುಖಾಂತರ ಸದಾಕಾಲ ಸ್ಪಷ್ಟವಾಗಿ ಕಾಣಿಸ್ಬೇಕು. ಯಾವುದೋ ಹ್ಯಾಪಿ, ಹೆಲ್ದಿ, ವೆಲ್ದಿ. ಬಾಬಾ ಹೇಳ್ತಾರೆ, ಇನ್ ತೀನೋ ಪ್ರಾಪ್ತಿಯೋ ಕೆ ಆಧಾರ ಪರ್, ಈ ಮೂರು ಪ್ರಾಪ್ತಿಗಳ ಆಧಾರದಿಂದ ವಿಶ್ವ ಕಲ್ಯಾಣಕಾರಿ ಕಾ ಪಾಠ ಬಜಾ ಸಕ್ತೆ ಹೋ. ಎವರ್ ಹೆಲ್ದಿ, ವೆಲ್ದಿ, ಹ್ಯಾಪಿ, ಈ ಮೂರುಗಳ ಆಧಾರದ ಮೇಲೆ ವಿಶ್ವ ಕಲ್ಯಾಣಕಾರಿ ಪಾತ್ರ ಮಾಡೋಕ್ಕಾಗ್ತದೆ. ಆಜ್ ಸರ್ವಾತ್ಮಾಂಕೋ ಇನ್ನು ತೀನೋ ಪ್ರಾಪ್ತಿಯೋಂಕಿ ಅವಶ್ಯಕತೆ ಹೇ. ಇಂದು ಎಲ್ಲ ಆತ್ಮಗಳಿಗೆ ಈ ಮೂರು ಪ್ರಾಪ್ತಿಗಳ ಅವಶ್ಯಕತೆ ಇದೆ. ऐसे ಅಪ್ರಾಪ್ತ ಆತ್ಮಾओं ಪ್ರಾಪ್ತ ಕರಾಕರ್ ಚಾಲೆಂಜ್ ಕೋ ಪ್ರಾಕ್ಟಿಕಲ್ ಮೇ ಲಾವೋ. ಈ ಮೂರುಗಳನ್ನು ಧಾರಣೆ ಮಾಡಿಕೊಂಡು ಅಪ್ರಾಪ್ತಿ ಆತ್ಮಗಳಿಗೆ ನೀವು ಪ್ರಾಪ್ತಿಯನ್ನು ಮಾಡಿಸುವಂಥ ಚಾಲೆಂಜ್ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರಬೇಕು. दुखी अशांत आत्माएं, रोगी आत्माएं, शक्तिहीन आत्माएं एक सेकंड की प्राप्ति की अंजलि के लिए व एक बूंद के लिए बहुत प्यासी हैं. ಸ್ವಲ್ಪ ಶಾಂತಿ ಸಿಕ್ಕರೆ ಸಾಕು ಅನ್ನೋಂಗಿದ್ದಾರೆ, ಸ್ವಲ್ಪ ಆರಾಮಾದರೆ ಸಾಕು, ಸ್ವಲ್ಪ ಶಕ್ತಿ ಸಿಕ್ಕರೆ ಸಾಕು, ಒಂದು ಸೆಕೆಂಡಿನ ಪ್ರಾಪ್ತಿಯನ್ನು ಕೇಳಕ್ಕೆ ಬರ್ತಿದ್ದಾರೆ, ಬಹಳ ಪ್ಯಾಸಿ ಆಗಿದ್ದಾರೆ. ಎದ್ರ ಪ್ಯಾಸಿ? ಶಾಂತಿದು. ಆಪ್ಕಾ ಖುಷ್ ನಸೀಬ್ ಸದಾ ಖುಷ್ ಅರ್ಥಾತ್ हर्षित मुख चेहरा देख उन्हीं में मानव जीवन का जीना क्या होता है, उसकी हिम्मत उमंग उत्साह आएगा. आपका खुश नसीब, ತಾವು ಏನು ಅಂದ್ಕೊಳ್ತಿರೋ ನಾನೆಷ್ಟು ಖುಷ್ ನಸೀಬಾಗಿದ್ದೀನಿ, ಸದಾ ಖುಷ್ ಇರ್ತಕ್ಕಂಥ
ಹರ್ಷಿತ ಮುಖವನ್ನು ನೋಡಿ ಅವ್ರಿಗೇನು ಅನ್ನಿಸ್ತದೆ, ಮಾನವ ಜೀವನ ಏನು ಜೀವಿಸಬೇಕು, ಹೇಗೆ ಜೀವಿಸಬೇಕು ಅನ್ನಲಿಕ್ಕೆ ಅವ್ರಿಗೆ ಧೈರ್ಯ ಉತ್ಸಾಹ ಬರ್ತದೆ. अब तो जिंदा होते भी ना उम्मीद की चिता पर बैठे हुए हैं. ಅವರು ಜೀವಂತ, ನೋಡೋಕ್ಕಷ್ಟೇ ಜೀವಂತ ಇದ್ದಾರೆ, ಒಳಗಡೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ನೀರಸ ಭಾವನೆ ಇದೆ, ಉಮೀದೇ ಇಲ್ಲ. ಐಸಿ ಆತ್ಮಾವೋ ಮರ್ಜೀವಾ ಬನಾವು, ಅವ್ರಿಗೆ ಮತ್ತೆ ಜೀವನ ಕೊಡಿ ಅಂತ ಬಾಬಾ. ಇದರಿಂದ ಹೆಲ್ದಿ, ವೆಲ್ದಿ, ಹ್ಯಾಪಿ ಈ 3 ಗುಣಗಳನ್ನು ಧಾರಣೆ ಮಾಡಿಕೊಂಡು ನೀವು ಅವ್ರಿಗೆ ಜೀವನ ಕೊಡಬೇಕು. ನಯೇ ಜೀವನ ಕಾ ದಾನ್ ದೋ, ಹೊಸ ಜೀವನಕ್ಕೆ ದಾನ ಕೊಡಿ. ಅರ್ಥಾತ್ ತೀನೋ ಪ್ರಾಪ್ತಿಯೋ ಸೆ ಸಂಪನ್ನ ಬನಾವು, 3 ಪ್ರಾಪ್ತಿಗಳಿಂದ ಎವರ್ ಹೆಲ್ದಿ, ವೆಲ್ದಿ, ಹ್ಯಾಪಿ 3 ಪ್ರಾಪ್ತಿಗಳನ್ನು ಧಾರಣೆ ಮಾಡಿಸಿ ಸದಾ ಸ್ಮೃತಿ ಮೇ ರಹೆ. ಯಹ ತೀನೋ ಪ್ರಾಪ್ತಿಯ ಹಮಾರ ಜನ್ಮ ಸಿದ್ಧ ಅಧಿಕಾರ ಹೇ. ಹೆಲ್ದಿ, ವೆಲ್ದಿ, ಹ್ಯಾಪಿ ಈ 3ಗಳು ಜನ್ಮಸಿದ್ಧ ಅಧಿಕಾರಗಳು ನಮಗೆ. ತೀನೋ ಹಿ ಪ್ರಾಕ್ಟಿಕಲ್ ಧಾರಣಾ ಕೆ ಲಿಯೆ ಡಬಲ್ ಅಂಡರ್ಲೈನ್ ಲಗಾವು. 3ಗಳು ಪ್ರಾಕ್ಟಿಕಲ್ನಲ್ಲಿ ಧಾರಣೆ ಆಗಬೇಕು, ಅದಕ್ಕೆ ಅದರ ಮೇಲೆ ಅಂಡರ್ಲೈನ್ ಮಾಡಿ. ಹೆಲ್ದಿ, ವೆಲ್ದಿ, ಹ್ಯಾಪಿ. ಪ್ರಭಾವ डालने वाले बनो. किसी भी प्रकृति व वातावरण के परिस्थितियों के प्रभाव के वश नहीं बनो. ನೀವು ಅವ್ರ ಮೇಲೆ ಪ್ರಭಾವ ಹಾಕಬೇಕೇ ವಿನಃ ನೀವು ಪ್ರಕೃತಿ, ವಾತಾವರಣ, ಪರಿಸ್ಥಿತಿಗಳಿಗೆ, ಪ್ರಭಾವಗಳಿಗೆ ವಶ ಆಗಬಾರ್ದು. जैसे कमल का पुष्प कीचड़ तीव्र पुरुषार्थ की निशानी सोचा और तुरंत किया. ಹೇಗೆ ಕಮಲ ಪುಷ್ಪ ಕೀಚಡದಲ್ಲಿದ್ರೂ ಕೂಡ ಅದೇನು ಮಾಡ್ತದೆ, ತೀವ್ರ ಪುರುಷಾರ್ಥಕ್ಕೆ ನಿಶಾನಿ ಸೋಚ और तुरंत किया. बाबा ಹೇಳ್ತಾರೆ 48 और पानी के प्रभाव में नहीं आता. ऐसे होता ही है, इतना तो जरूर होना ही चाहिए, ऐसा तो कोई बना है. ऐसे प्रभाव में नहीं आओ. ಇಂಥವ್ರಂತೂ ಯಾರೂ ಆಗಿಲ್ಲ ಅಂತ ಹಿಂಗೆ ಬರಬೇಡ್ರಿ, ಆದರೆ ನೀವು ಆಗಿ ಅವ್ರ ಪ್ರಭಾವದಲ್ಲಿ ಬರಬೇಡಿ. कोई भले ना बना हो लेकिन आप बन कर दिखाओ. ಯಾರು ಆಗ್ತಾರೋ ಬಿಡ್ತಾರೋ ಬೇಕಾಗಿಲ್ಲ, ನೀವು ಆಗಿ ತೋರಿಸಿ. ಏನಾಗೋದು, ಸದಾ ಹೆಲ್ದಿ, ವೆಲ್ದಿ, ಹ್ಯಾಪಿ. ಪಾಪ ಹೇಳ್ತಾರೆ ऐसे प्रभाव में नहीं आओ. कोई भले ना बने हो लेकिन आप बनकर दिखाओ. जैसे शुद्ध संकल्प रखते हो कि पहले नंबर में हम आकर दिखाएंगे, विश्व महाराजन बनकर दिखाएंगे, वैसे वर्तमान समय पहले मैं बनूंगा. ಪಾಪ ಹೇಳ್ತಾರೆ ಶುದ್ಧ ಸಂಕಲ್ಪ ಇಟ್ಕೊಂಡು ಮೊದಲನೇ ನಂಬರ್ದಲ್ಲಿ ನಾವು ಬರಬೇಕು, ನಾವು ತೋರಿಸ್ಬೇಕು, ವಿಶ್ವದ ಮಹಾರಾಜನಾಗಿ ತೋರಿಸ್ಬೇಕು. ವರ್ತಮಾನ ಸಮಯದ ಪೆಹಲೆ ಮೇ ಬನೂಂಗ, ಎಲ್ಲರಿಗಿಂತ ಮುಂಚೆ ನಾನಾಗಬೇಕು. ಬಾಪ್ಗೂ ಫಾಲೋ ಕರ್ ನಂಬರ್ 1 ಮೇ ಎಕ್ಸಾಂಪಲ್ ಬಂದು ದಿಖಾವುಂಗ. ಬಾಪ್ದಾದಾರವರ ಫಾಲೋ ಮಾಡಿ ನಂಬರ್ 1 ಆಗಿ ನಾನು ಉದಾಹರಣೆ ಆಗಬೇಕು ಅಂತ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಯಕ್ಕೆ ಸಾಥ್ ಲಕ್ಷಣ ಧಾರಣ ಕರ್ತೆ ರಹೋ. ಗುರಿಯ ಜೊತೆಗೆ ಲಕ್ಷಣಗಳನ್ನು, ಗುರಿ ಏನು, ದೇವಿ ದೇವತಾ, ಆ ದೇವಿ ದೇವತಾಗಳ ಲಕ್ಷಣಗಳನ್ನು ಧಾರಣೆ ಮಾಡ್ತಾ ಹೋಗಿ ಅಂತಾರೆ ಬಾಬಾ. ಪ್ರैक्टिकल समान बनो, ಚಾಲೆಂಜ್ ಕರೆಂಗೆ ಬಾಬಾ ಹೇಳ್ತಾರೆ. ಇಸ್ಮೇ ದೂಸರೋं को नहीं देखो, ಇದರಲ್ಲಿ ಅವ್ರು ಹಾಗೆ ಹಿಂಗೆ ಅಂತ ನೋಡೋಕ್ಕೆ ಹೋಗಬೇಡಿ. स्वयं को देखो और बाप को देखो, तब कहेंगे चैलेंज और प्रैक्टिकल समान. अच्छा सुनाया तो बहुत है, ಭಾಳಷ್ಟು ಒಳ್ಳೇದಂತ ಹೇಳ್ತಾರೆ ಬಾಬಾ. ಅವರು ಸುನಾ ಭಿ ಬಹುತ್ ಹೈ, ಕೇಳಿದ್ದೀರಾ, ಹೇಳಿದ್ದೀರಾ. ಇಸ್ ಬಾರ್ ತೋ ಬಾಪ್ ದಾದಾ ಸಿರ್ಫ್ ಸುನಾನೆ ನಹಿ ಆಯೇ ಹೇ. ಈಗ ಬಾಬಾ ಸುಮ್ಮನೆ ಹೇಳಕ್ಕೆ ಬಂದಿಲ್ಲ, ದೇಖ್ನೆ ಆಯೇ ಹೇ. ನೀವು ಎಲ್ಲಿ ತನಕ ಆಗಿದ್ದೀರಿ ಅನ್ನೋದು ನೋಡೋಕ್ಕೆ ಬಂದಿದ್ದೀನಿ. ದೇಖ್ನೆ ಮೇ ಜೋ ದೇಖಾ ವಹ ಸುನಾ ರಹೇ ಹೇ. ನೋಡುವಾಗ ಏನು ಕಾಣಿಸ್ತೋ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಪ್ ಜಾನ್ತೆ ಹೇ ಬನನೆ ತೋ ಇನ್ ಆತ್ಮಾओं में से ही है. ಯಾರಾಗಬೇಕು, ಇಲ್ಲೆಲ್ಲ ಏನು ಕುಳಿತಿದ್ದೀರಲ್ಲ ನೀವು ಆತ್ಮಗಳಲ್ಲೇ ನೀವು ಆಗಬೇಕಿದೆಲ್ಲ. ಏನು, ಯುವರ್ ಹೆಲ್ದಿ, ಹ್ಯಾಪಿ, ವೆಲ್ದಿ ಸದಾ ಕೇಳಿ ಆಗಬೇಕು ಅಂತ ಬಾಬಾ ಹೇಳಿದರು. ಯಾರಾಗಬೇಕು, ನೀವೇ ಆಗಬೇಕು. ಬಾಪ್ ಜಾನ್ತೆ ಹೇ ಬನನೆ ತೋ ಇನ್ ಆತ್ಮಾओं में से ही है. अधिकारी आत्माएं भी आप ही हो, लेकिन बार बार स्मृति दिलाते हैं. ನೀವು ಹಾಗೆ ಆಗ್ತೀರಾ, ಆದರೆ ನಂದೇನು ಕೆಲಸ, ಮೇಲಿನ ಮೇಲೆ ನಿಮಗೆ ನಾನು ಅದನ್ನು ನೆನಪಾಡಿಸ್ಬೇಕಾಗ್ತದೆ. ಅಚ್ಚಾ ऐसे विश्व के राज्य भाग के अधिकारी बाप द्वारा सर्व प्राप्तियों के अधिकारों. ಈ ಥರ ವಿಶ್ವರಾಜ್ಯದ ಭಾಗ್ಯವನ್ನು ಅಧಿಕಾರಿ ತಂದೆ ಮುಖಾಂತರ ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿ
ಮಾಯಾ ಮತ್ತು ಪ್ರಕೃತಿಯ ಮುಖಾಂತರ ಸತ್ಕಾರ ಪ್ರಾಪ್ತ. ಮಾಯನೇ ಏನು ಮಾಡ್ತದೆ, ನಮಗೆ ಸತ್ಕಾರ ಮಾಡುತ್ತೆ, ಪ್ರಕೃತಿ ಸತ್ಕಾರ ಮಾಡ್ತದೆ. ಮಾಡುವ ಹಾಗೆ ಅದಕ್ಕೆ ಅಧಿಕಾರ ಆಗಿರ್ತಕ್ಕಂಥ ನೀವು ಆತ್ಮಗಳಿಗೆ, ಶ್ರೇಷ್ಠ ಆತ್ಮಗಳಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಅಚ್ಚಾ. ಓಂ ಶಾಂತಿ.